ಕಾಂಗ್ರೆಸ್ನ ವಸೂಲಿವಾಲಾ ಸುರ್ಜೇವಾಲಾ ರಾಜ್ಯಕ್ಕೆ ಆಗಮಿಸಿದ್ದಾರೆ. ಹೈಕಮಾಂಡ್ ಖಜಾನೆ ತುಂಬಿಸಲು ಜನರ ತೆರಿಗೆ ಹಣ ಲೂಟಿ ಮಾಡಕ್ಕೆ ಬಂದಿದ್ದಾರೆ. ಇದು ಜೆಡಿಎಸ್ನವರು ಟೀಕೆ ಮಾಡಿರೋದು. ರಾಜ್ಯ ಉಸ್ತುವಾರಿ ಸುರ್ಜೇವಾಲಾಗೆ ಅವರೇನು ಬಂದಿದ್ದಾರಲ್ವಾ, ಅವರು ವಸೂಲಿ ಮಾಡಕ್ಕೆ ಬಂದಿದ್ದಾರೆ. ಸುರ್ಜೇವಾಲಾ ಅಲ್ಲ, ವಸೂಲಿವಾಲಾ ಟೀಕೆ ಮಾಡಿದ್ದಾರೆ. ಈಗ ಜೆಡಿಎಸ್ನವರು ಪಂಚರಾಜ್ಯಗಳಿಗೆ ವಿಧಾನಸಭಾ ಚುನಾವಣೆ ಘೋಷಣೆಯಾಗಿದೆ ಅಲ್ವಾ, ಹೀಗಾಗಿ ಎಲೆಕ್ಷನ್ ಏಜೆಂಟ್ ಕರ್ನಾಟಕದ ಸೂಪರ್ ಸಿಎಂ ಆಗಮನಾಗಿದೆ. ಇಲ್ಲಿನ ಪಟಾಲಂಗಳು ಹೈಕಮಾಂಡ್ ಗುಲಾಮಗಿರಿಯಲ್ಲಿ ತೊಡಗಿದ್ದಾರೆ. ಅಂದರೆ ಇಲ್ಲಿನ ಕಾಂಗ್ರೆಸ್ ನಾಯಕರು ಕರ್ನಾಟಕವನ್ನ DCM ಏನಿದಾರಲ್ವಾ, DKC ATM ಮಾಡಿಕೊಂಡಿದ್ದಾರೆ. ಇಲ್ಲಿಂದ ಹಣ ಹೋಗಬೇಕು ಅವರು ಅಲ್ಲಿನ ಚುನಾವಣೆಗಳಿಗೆ. ಹೈಕಮಾಂಡ್ ಖಜಾನೆ ತುಂಬಿಸೋಕೆ ಜನರ ತೆರಿಗೆ ಹಣ ಲೂಟಿ ಮಾಡ್ತಾ ಇದ್ದಾರೆ. ಕಳೆದ ಬಾರಿ ವಾಲ್ಮೀಕಿ ನಿಗಮದಲ್ಲಿ 100 ಕೋಟಿ ದೋಚಿದ್ದಾರೆ. ತೆಲಂಗಾಣ ರಾಜ್ಯದಲ್ಲಿ ಕಾಂಗ್ರೆಸ್ ಅಕ್ರಮವಾಗಿ ಚುನಾವಣೆ ನಡೆಸಿತು. ಇಲ್ಲಿ ಹಣ ಹೋಗಿ ಅಲ್ಲಿ ಬಳಕೆ ಮಾಡಿದರು. ಈಗ ರಾಜ್ಯದ ಯಾವ ನಿಗಮ ದರೋಡೆಗೆ ಸಂಚು ಮಾಡಿದ್ದಾರೆ ಅನ್ನುವಂಥ ಅನುಮಾನ ಕಾಡ್ತಾ ಇದೆ. ಕಮಿಷನ್ಗಾಗಿ ಸರ್ಕಾರ ಗುತ್ತಿಗೆದಾರರ ರಕ್ತ ಹೀರ್ತಾ ಇದೆ. ಜನರಿಗೆ ಬೆಲೆ ಏರಿಕೆ, ತೆರಿಗೆ ಬೆಲೆ ಎಳೆಯುತ್ತಾ ವಸೂಲಿಗಿಳಿದಿದೆ. ರಾಜ್ಯದ ಜನರೇ ಎಚ್ಚರ ಅಂತ ಹೇಳಿ ಜಾಲತಾಣದಲ್ಲಿ JDS ಪೋಸ್ಟನ್ನು ಮಾಡಿದೆ. ಆ ಪೋಸ್ಟನ್ನು ನೋಡ್ತಾ ಇದ್ದೀವಿ ನೋಡಿ. ಸುರ್ಜೇವಾಲಾಗೆ ವಸೂಲಿವಾಲಾ ಅಂತ ಕರೆದಿದ್ದಾರೆ. ಇದು ಕರ್ನಾಟಕ ಏನಿದೆ ಸರ್ಕಾರ ATM ಇದ್ದಂಗೆ ಹೈಕಮಾಂಡ್ ಅವ್ರಿಗೆ. ವಾಲ್ಮೀಕಿ ಹಗರಣ ಆಯಿತು, ತೆಲಂಗಾಣ ಚುನಾವಣೆ ಮಾಡಿದರು. ಈಗ ವಿಧಾನಸಭಾ 5 ರಾಜ್ಯಗಳಿಗೆ ಚುನಾವಣೆ ಬರ್ತಾ ಇದೆ, ಘೋಷಣೆಯಾಗಿದೆ. ಅಲ್ಲಿಗೆ ಹಣ ಖರ್ಚು ಮಾಡಲಿಕ್ಕೆ ಇಲ್ಲಿ ಯಾವ ನಿಗಮ ಮಂಡಳಿಗೆ ಟಾರ್ಗೆಟ್ ಕೊಟ್ಟಿದ್ದಾರೆ. ಜನರ ತೆರಿಗೆ ಹಣವನ್ನು ಲೂಟಿ ಮಾಡ್ತಾ ಇದ್ದಾರೆ ಅಂಥೇಳಿ ಈಗ JDSನವರು ಕಾಲೆಳೆದಿದ್ದಾರೆ, ಟೀಕೆಯನ್ನು ಮಾಡಿದ್ದಾರೆ. ಹೈಕಮಾಂಡ್ ಈಗ ಇಲ್ಲಿಗೆ ಕರ್ನಾಟಕಕ್ಕೆ ಬರೋದ್ರ ಮೂಲಕ ಖಜಾನೆಯನ್ನು ಖಾಲಿ ಮಾಡ್ಕೊಂಡು ಹೋಗ್ಲಿಕ್ಕೆ ಬಂದಿದ್ದಾರೆ ಇವರು. ಕಳೆದ ಬಾರಿ ಕೂಡ ಹಾಗೆ ಆಗಿತ್ತು. ಈಗ ಮತ್ತೆ ಟಾರ್ಗೆಟ್ ಕೊಟ್ಟಿದ್ದಾರಾ? ಯಾವ ನಿಗಮವನ್ನು ದೋಚ್ಕೊಂಡು ಹೋಗಲಿಕ್ಕೆ ವಸೂಲಿವಾಲಾ ಬಂದಿದ್ದಾರೆ ಅಂಥೇಳಿ JDSನವರು ವ್ಯಂಗ್ಯವನ್ನು ಮಾಡಿ ಟ್ವೀಟನ್ನು ಮಾಡಿದ್ದಾರೆ. ಸೂಪರ್ CM ಅಂತಲೂ ಕೂಡ ಕುಟುಕಿದ್ದಾರೆ ಇಲ್ಲಿ ಸುರ್ಜೇವಾಲಾಗೆ. ಕಾಂಗ್ರೆಸ್ ವಸೂಲಿ ಮಾಡುವಂಥ ಪಕ್ಷ ಅನ್ನೋದನ್ನು ಕೂಡ ಹೇಳಿದ್ದಾರೆ.